ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಪ್ರಕರಣ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ವಿಪರೀತ ಸದ್ದು ಮಾಡಿತ್ತು. ನೀವೆಲ್ಲರೂ ಕೂಡ ಗಮನಿಸಿದ್ರಿ. 2022ರಲ್ಲಿ ದೂರು ದಾಖಲಾಗಿತ್ತು. ಅದಾದ ಬಳಿಕ ಸಾಕಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಇವತ್ತು ತೀರ್ಪಿಗೆ ದಿನಾಂಕ ನಿಗದಿ ಆಗಿತ್ತು. ಹೀಗಾಗಿ ಸಹಜವಾಗಿ ಕುತೂಹಲ ಇತ್ತು. ಮುರುಘಾ ಮಠದ ಶಿವಮೂರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಎನ್ನುವಂಥ ರೀತಿಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅತ್ಯಂತ ಗಂಭೀರವಾದಂಥ ಪ್ರಕರಣ. ಆ ಕಾರಣಕ್ಕಾಗಿ ಸಹಜವಾದಂಥ ಕುತೂಹಲ ಇತ್ತು. ಅಂತಿಮವಾಗಿ ಜಿಲ್ಲಾ ನ್ಯಾಯಾಲಯ, ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯ ಇದೀಗ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ. ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿಗಳಿಗೆ ಈ ಪ್ರಕರಣದಿಂದ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಅಂದ್ರೆ ಪ್ರಕರಣದಿಂದ ಖುಲಾಸೆಗೊಂಡಿದ್ದಾರೆ. ಅಂದ್ರೆ ಇಲ್ಲಿಗೆ ಎಲ್ಲ ಮುಗಿದು ಹೋಯ್ತಾ? ಇಲ್ಲ, ಇದು ಜಿಲ್ಲಾ ನ್ಯಾಯಾಲಯದ ತೀರ್ಪು. ಮುಂದೆನೂ ಕೂಡ ಕಾನೂನು ಪ್ರಕ್ರಿಯೆಗಳು ನಡೀತಾನೆ ಹೋಗುತ್ತೆ. ಇನ್ನೊಂದಷ್ಟು ಕಾನೂನು ಅವಕಾಶಗಳು ಕೂಡ ಇದೆ. ಅದನ್ನು ಹೇಗೆ ಬೆಳೆಸ್ಕೊಳ್ತಾರೆ, ಏನೇನಾಗುತ್ತೆ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಕ್ಷಣಕ್ಕೆ ಆದಂಥ ಬೆಳವಣಿಗೆ ಏನು, ಈ ಪ್ರಕರಣದ ಒಂದಷ್ಟು ವಿವರ ಏನು, ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇವತ್ತಿನ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಈ ಮುರುಘಾ ಮಠದ ಶಿವಮೂರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ದೂರು ದಾಖಲಾಗಿತ್ತು. ಒಂದು, ಇಬ್ಬರು ಅಪ್ರಾಪ್ತ ಬಾಲಕಿಯರು, ಅದೇ ಮಠದ ಹಾಸ್ಟೆಲ್ ಅಲ್ಲಿ ಇದ್ದಂತ ಇಬ್ಬರು ಅಪ್ರಾಪ್ತ ಬಾಲಕಿಯರು ಕೊಟ್ಟಂತ ದೂರು. ಅದಾಗಿ ಒಂದಷ್ಟು ತಿಂಗಳಿಗೆ ಅಲ್ಲಿನ ಅಡುಗೆ ಸಹಾಯಕಿಯೊಬ್ಬರು ನನ್ನ ಹೆಣ್ಣು ಮಕ್ಕಳ ಮೇಲೂ ಕೂಡ ಇಂಥದ್ದೇ ದೌರ್ಜನ್ಯ ಆಗಿದೆ ಅಂತ ಹೇಳಿ ಅವರು ಕೂಡ ದೂರನ್ನ ಕೊಟ್ಟಿದ್ರು. ಹೀಗಾಗಿ 2 FIR ದಾಖಲಾಗಿತ್ತು. 2ನೇ FIRಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ಗೆ ಈಗಾಗಲೇ ತಡೆ ಇದೆ. ಹೀಗಾಗಿ ಅದೇನಾಗುತ್ತೆ ಮುಂದಿನ ದಿನಗಳು ಕಾದು ನೋಡೋಣ. ಇವತ್ತು ತೀರ್ಪು ಬಂದಿದ್ದು ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಎ ಮತ್ತೆ ಬಿ ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಹೆಚ್ಚು ಕಡಿಮೆ 694 ಪುಟಗಳ ಚಾರ್ಜ್ ಶೀಟ್ ಇತ್ತು. ಸಾಕಷ್ಟು ಸಾಕ್ಷಿಯನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು. ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರ ಸ್ಟೇಟ್ಮೆಂಟ್ ಆಗಿರಬಹುದು, ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್ ಇಂಥದ್ದೆಲ್ಲವನ್ನು ಕೂಡ ದಾಖಲಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದರ ಆಧಾರದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಆರಂಭ ಆಗಿತ್ತು. ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳ ಪರವಾಗಿ ಖ್ಯಾತ ವಕೀಲರಾಗಿರುವಂತಹ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಶ್ರೀಗಳು ಯಾವುದೇ ತಪ್ಪನ್ನ ಮಾಡಿಲ್ಲ, ಅವರ ವಿರುದ್ಧ ಪಿತೂರಿ ನಡೆಸಲಾಗಿದೆ, ಅವರ ವಿರುದ್ಧ ಬಂದಿರುವಂತಹ ಆರೋಪಗಳು ಸುಳ್ಳು, ಹಾಗೆ ಹೀಗೆ ಅಂತೇಳಿ ಪ್ರಬಲ ವಕೀಲರಲ್ಲ, ಹೀಗಾಗಿ ಅಷ್ಟೇ ಪ್ರಬಲವಾಗಿ ಅವರು ವಾದವನ್ನ ಮಂಡಿಸಿದ್ರು. ಈ ಕಡೆ ಪ್ರಾಸಿಕ್ಯೂಷನ್ ಕೂಡ ಸಾಕಷ್ಟು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿತ್ತು, ಅಥವಾ ಕೋರ್ಟ್ ಅನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿತ್ತು. ಅಂತಿಮವಾಗಿ ಟ್ರಯಲ್ ಎಲ್ಲವೂ ಕೂಡ ಮುಕ್ತಾಯ ಆಗಿತ್ತು. ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಬೇಗ ವಿಚಾರಣೆ ಎಲ್ಲವೂ ಕೂಡ ನಡೆದು ತೀರ್ಪು ಪ್ರಕಟ ಆಗಬೇಕು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಅಂತಿಮವಾಗಿ ಇವತ್ತು ತೀರ್ಪು ಪ್ರಕಟ ಆಗಿದೆ. ತೀರ್ಪಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ದಾಖಲಿಸಲಾಗಿದೆ, ಯಾವ ಸಾಕ್ಷ್ಯಾಧಾರದ ಕೊರತೆಯ ವಿಚಾರವನ್ನ ಮೆನ್ಷನ್ ಮಾಡಲಾಗಿದೆ, ಅದು ಇನ್ನಷ್ಟೇ ಗೊತ್ತಾಗಬೇಕಿದೆ. ತೀರ್ಪಿನ ಸಂಪೂರ್ಣ ಪ್ರತಿ ಸಿಕ್ಕ ಬಳಿಕ ಇವತ್ತು ಎಲ್ಲ ಆರೋಪಿಗಳಿಗೂ ಕೂಡ ಕೋರ್ಟ್ನಲ್ಲಿ ಖುದ್ದು ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಆ ಪ್ರಕಾರವಾಗಿ A1 ಆಗಿರುವಂತಹ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ, ಹಾಗೆ A2 ಆಗಿರುವಂತಹ ಹಾಸ್ಟೆಲ್ ವಾರ್ಡನ್ ರಶ್ಮಿ, ಹಾಗೆ A4 ಆಗಿರುವಂತಹ ಪರಮಶಿವಯ್ಯ, ಇವರೆಲ್ಲರೂ ಕೂಡ ಕೋರ್ಟ್ನಲ್ಲಿ ಹಾಜರಾಗಿದ್ರು. ಇನ್ನಿಬ್ಬರು ಆರೋಪಿಗಳಿದ್ರು, ಅವರನ್ನ ಮಧ್ಯದಲ್ಲೇ ಕೈ ಬಿಡಲಾಗಿತ್ತು. ಇದ್ದಿದ್ದು 3 ಆರೋಪಿಗಳು, ಅವರೆಲ್ಲರೂ ಕೂಡ ಹಾಜರಿದ್ರು. ಸ್ವಲ್ಪ ಹೊತ್ತಿನ ಮುಂಚಷ್ಟೇ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ತೀರ್ಪನ್ನ ಪ್ರಕಟ ಮಾಡಿದ್ರು. ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಮುರುಘಾ ಶ್ರೀಗಳು ಸೇರಿದಂತೆ ಒಟ್ಟಾರೆಯಾಗಿ 3ರನ್ನ ಕೂಡ ಇದೀಗ ಖುಲಾಸೆಗೊಳಿಸಲಾಗಿದೆ. ಅಂದರೆ ಆ ಪ್ರಕರಣವನ್ನ ವಜಾಗೊಳಿಸಲಾಗಿದೆ. ನಿರ್ದೋಷಿ ಅಂತ ಹೇಳಿ ಇದೀಗ ತೀರ್ಪನ್ನ ಕೊಡಲಾಗಿದೆ. ಸಹಜವಾಗಿ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿಗಳಿಗೆ ಖುಷಿಯಾಗಿರುತ್ತೆ. ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಸ್ಟ್ರಿಕ್ಷನ್ ಇದೆ. ಆ ಕಾರಣಕ್ಕಾಗಿ ಇದೀಗ ದಾವಣಗೆರೆಗೆ ಹೋಗಿದ್ದಾರೆ. ಅವರ ಪರವಾಗಿರುವಂತಹ ಭಕ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ, ಬಹಳ ಖುಷಿಯಲ್ಲಿದ್ದಾರೆ. ಇದನ್ನ ಬಹಳ ದೊಡ್ಡ ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ 3 ವರ್ಷಗಳಿಂದ ಪ್ರಕರಣ ಸಂಬಂಧಪಟ್ಟಾಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು, ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಹಾಗಾದ್ರೆ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಈಗ ಜಿಲ್ಲಾ ನ್ಯಾಯಾಲಯ ಈ ತೀರ್ಪನ್ನ ಪ್ರಕಟ ಮಾಡಿದೆ. ನಮ್ಮ ಕಾನೂನಲ್ಲಿ ಬೇಕಾದಷ್ಟು ಅವಕಾಶಗಳೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರುವಂತ ಅವಕಾಶವೂ ಕೂಡ ಇದೆ. ಹೈಕೋರ್ಟ್ನಲ್ಲೂ ಕೂಡ ಚಾಲೆಂಜ್ ಮಾಡಬಹುದು, ಮುಂದೆ ಏನು ಬೇಕಾದ್ರೂ ಆಗಬಹುದು. ಹೀಗೆ ತೀರ್ಪು ಬರುತ್ತೆ ಅಥವಾ ಹೀಗೆ ಬರಲ್ಲ, ಅದ್ಯಾವುದನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಾಸಿಕ್ಯೂಷನ್ ಇಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ನೀಡುವಲ್ಲಿ. ಹೈಕೋರ್ಟ್ ಹೋಗುವ ಸಂದರ್ಭದಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬಹುದು. ಇಲ್ಲ ಅಂತಂದ್ರೆ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ. ಇನ್ನು ಒಡನಾಡಿ ಸಂಸ್ಥೆಯವರು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಅಥವಾ ಸಂತ್ರಸ್ತ ವಿದ್ಯಾರ್ಥಿನಿಯರ ಜೊತೆಗೆ ನಿಂತ್ಕೊಂಡಂಥವ್ರು, ಅವರೀಗ
ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆರಂಭದಿಂದಲೇ ಸರಿಯಾದ ರೀತಿಯಲ್ಲಿ ತನಿಖೆ ನಡೀಲಿಲ್ಲ. ಆರಂಭದಿಂದಲೇ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ನಡೆಯಿತು. ಆರಂಭದಿಂದಲೇ ಪ್ರಕರಣದ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಪ್ರಮುಖವಾಗಿ CWC ಮಕ್ಕಳ ಕಲ್ಯಾಣ ಸಮಿತಿ ಬಗ್ಗೆಯೂ ಕೂಡ ಅವರೊಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಆರೋಪಿಗಳು ಪ್ರಭಾವಿಗಳಾಗಿರುವಂತಹ ಕಾರಣಕ್ಕಾಗಿ ಇಲ್ಲೊಂದಷ್ಟು ಎಡವಟ್ಟು ಆಗಿದೆ. ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರವನ್ನು ಕೂಡ ಒದಗಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಆರಂಭದಿಂದಲೂ ಕೂಡ ನಮಗೂ ಸುಳಿವು ಸಿಕ್ತಿತ್ತು ಎನ್ನುವಂಥ ಮಾತನ್ನ ಒಡನಾಡಿ ಸಂಸ್ಥೆಯವರು ಹೇಳ್ತಾ ಇದ್ದಾರೆ. ಒಟ್ಟಾರೆಗೆ ಇಷ್ಟ ಆಗಿದೆ. ನಾವೆಷ್ಟೇ ಅಸಮಾಧಾನ ವ್ಯಕ್ತಪಡಿಸಬಹುದು, ಒಂದಷ್ಟು ಜನಕ್ಕೆ ಆಕ್ಷೇಪ ಇರಬಹುದು, ಒಂದಷ್ಟು ಜನ ಈ ತೀರ್ಪು ಸರಿ ಅಲ್ಲ ಎನ್ನುವ ರೀತಿಯಲ್ಲೂ ಕೂಡ ವಾದವನ್ನು ಮಂಡಿಸಬಹುದು. ಆದರೆ ನಮ್ಮ ನೆಲದ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವಿಸಲೇಬೇಕಾಗತ್ತೆ. ನೆಲದ ಕಾನೂನಿನ ಪ್ರಕಾರವಾಗಿ ಅಥವಾ ನಮ್ಮ ಸಂವಿಧಾನದ ಅಡಿಯಲ್ಲಿ ನಿರ್ಮಿತವಾಗಿರುವಂಥ ಕೋರ್ಟ್ನಲ್ಲಿ ಇವತ್ತು ತೀರ್ಪು ಬಂದಿದೆ. ಹೀಗಾಗಿ ಈ ತೀರ್ಪನ್ನ ಒಪ್ಪಿಕೊಂಡೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಅಥವಾ ಮುಂದೆ ಏನಾದರೂ ಚಾಲೆಂಜ್ ಮಾಡೋದಿದ್ರೆ ಆ ಚಾಲೆಂಜನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗತ್ತೆ. ನಮಗೆ ಎಂಥದ್ದೇ ಆಕ್ಷೇಪ, ಆಕ್ರೋಶ, ಅಸಮಾಧಾನ, ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕೂಡ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನ್ಯಾಯಾಂಗ ನಿಂದನೆ ಅಂತ ಅನಿಸ್ಕೊಳ್ಳುತ್ತೆ. ಹೀಗಾಗಿ ಮುಂದೆ ಇರುವಂಥ ಅವಕಾಶ ಅಂದರೆ ಕಾನೂನು ರೀತಿಯಲ್ಲಿ ಏನು ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಷ್ಟು ಆದಂಥ ಬೆಳವಣಿಗೆ ಸದ್ಯಕ್ಕೆ ಇಷ್ಟೇ ಮಾಹಿತಿ ಸಿಕ್ಕಿರೋದು. ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಖುಲಾಸೆಗೊಳಿಸಲಾಗಿದೆ. ಮುಂದೆ ನೋಡ ಜಡ್ಜ್ಮೆಂಟ್ ಕಾಪಿ ಸಿಕ್ಕ ಬಳಿಕ ಯಾವೆಲ್ಲ ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ಎಡವಟ್ಟಾಯಿತು, ಇಲ್ಲೇನಾದರೂ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯಲಿಲ್ವಾ, ಪ್ರಾಸಿಕ್ಯೂಷನ್ ಏನಾದರೂ ಫೇಲ್ಯೂರ್ ಆಯ್ತಾ, ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಪ್ರಕರಣ ಏನು ಅಂತ ಹಿನ್ನೆಲೆಯನ್ನು ಚುಟುಕಾಗಿ ಗಮನಿಸ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2022 ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂಥ ಮಠದ ಹಾಸ್ಟೆಲ್ನಲ್ಲಿ ಇದ್ದಂಥ ಇಬ್ಬರು ಅಪ್ರಾಪ್ತ ಬಾಲಕಿಯರು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ. ಅವರಿಬ್ಬರು ಕೂಡ ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತ್ಯಕ್ಷರಾಗಿ ಬಿಡ್ತಾರೆ. ಆಗ ಸ್ಟೇಷನ್ ಇಂದ ಸೀದಾ ಬಸವರಾಜನ್ಗೆ, ಮಾಜಿ ಆಡಳಿತಾಧಿಕಾರಿ ಮಠದವರು, ಅವರಿಗೆ ಫೋನ್ ಮಾಡಲಾಗುತ್ತೆ. ಅವರು ಸೀದಾ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಸೀದಾ ಮಕ್ಕಳನ್ನ ಮೈಸೂರಿಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಒಡನಾಡಿ ಸಂಸ್ಥೆಯವರು ಈ ಮಕ್ಕಳ ಜೊತೆಗೆ ನಿಂತ್ಕೊಳ್ತಾರೆ. ಪ್ರಮುಖವಾಗಿ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಆರಂಭದಲ್ಲಿ. ಅದಾದ ಬಳಿಕ ಆ ಪ್ರಕರಣ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಶಿಫ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ನಾಯಕರು ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪ್ರಕರಣ ದೊಡ್ಡ ಮಟ್ಟಿಗೆ ಒಂದು ಸಂಚಲನವನ್ನು ಮೂಡಿಸುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಆಗ BS ಯಡಿಯೂರಪ್ಪನವರು ಆರಂಭದಲ್ಲೇ ಹೇಳಿಬಿಡ್ತಾರೆ, ಇದರ ಹಿಂದೆ ಪಿತೂರಿ ಮಾಡಲಾಗಿದೆ, ಸ್ವಾಮೀಜಿಗಳನ್ನು ಸಿಲುಕಿಸಲಾಗಿದೆ, ಇದೊಂದು ಉದ್ದೇಶಪೂರ್ವಕ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ BS ಯಡಿಯೂರಪ್ಪನವರು ಆರಂಭದಲ್ಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬಹುದು. ಒಟ್ಟಾರೆಗೆ ಇಷ್ಟು ಆಗಿತ್ತು. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಕೇಳಿ ಬಂದಂಥ ಆರೋಪ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಥವಾ FIR ಯಾವ ರೀತಿಯಾಗಿ ದಾಖಲಾಗಿತ್ತು ಅನ್ನೋದು ಗಮನಿಸ್ತಾ ಹೋಗೋದಾದ್ರೆ, ಈ ಮುರುಘಾ ಮಠದಲ್ಲಿ ಸಾಕಷ್ಟು ಬಡತನದ ಹಿನ್ನೆಲೆ ಉಳ್ಳಂತಹ ಅಥವಾ ಅಪ್ಪ ಅಮ್ಮ ಇಲ್ಲದಂಥ ಸಾಕಷ್ಟು ಅನಾಥ ಮಕ್ಕಳು ಓದೋದಕ್ಕಿದ್ದಾರೆ, ಜೊತೆಗೆ ಹಾಸ್ಟೆಲಲ್ಲೂ ಕೂಡ ಇದ್ದಾರೆ. ಆ ಮಕ್ಕಳ ಬಡತನದ ಹಿನ್ನೆಲೆಯನ್ನೇ ಶ್ರೀಗಳು ತಮಗೆ ಪ್ಲಸ್ ಮಾಡಿಕೊಳ್ತಿದ್ದಾರೆ. ಆರೋಪ ಕೇಳಿ ಬಂದಿದ್ದು ನಾನು ಹೇಳ್ತಾ ಇರೋದು, ನೀವು ಈಗಾಗಲೇ ಕೇಳಿರ್ತೀರಿ, ಆ ಕಾರಣಕ್ಕಾಗಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀರಿ, ಅದು ನೆನಪಿಸ್ತಾ ಇದ್ದೀನಿ. ಅದನ್ನೇ ಪ್ಲಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಬಡತನದ ಹಿನ್ನೆಲೆಯನ್ನೇ ಪ್ಲಸ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳ ಅಪ್ಪ ಅಮ್ಮನಿಗೆ ಚೂರುಪಾರು ಸಹಾಯವನ್ನ ಮಾಡಿ ಅದಾದ ಮಕ್ಕಳ ಬಳಿಕ ಈ ಮಕ್ಕಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ ಎನ್ನುವಂಥ ಆರೋಪ. ಅದಕ್ಕೆ ವಾರ್ಡನ್ ಆಗಿರುವಂಥ ರಶ್ಮಿ ಸಹಕರಿಸ್ತಿದ್ರು ಎನ್ನುವಂಥ ಆರೋಪ. ರಶ್ಮಿ ತುಂಬಾ ಫೋರ್ಸ್ಫುಲಿ ಆ ಮಕ್ಕಳನ್ನ ಶ್ರೀಗಳ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಹೋಗಿಲ್ಲ ಅಂತಾದ್ರೆ ಬಾರ್ಕೋಲ್ನಲ್ಲಿ ಹೊಡಿತಾ ಇದ್ದರು. ಈ ರೀತಿ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ರಶ್ಮಿ ಕರ್ಕೊಂಡು ಹೋದ ಬಳಿಕ ಶ್ರೀಗಳು ನಾನು ನಿಮಗೆ ಹಣ್ಣು ಕೊಡ್ತೀನಿ ಅಂತ ಹೇಳಿ ಕರ್ಸ್ಕೊಳ್ತಾ ಇದ್ರು. ಆ ಹಣ್ಣಿನಲ್ಲಿ ಮತ್ತು ಬರಿಸುವಂತ ಔಷಧಿಯನ್ನ ಬೆರೆಸಿರ್ತಾ ಇದ್ರು. ಆಗ ಮತ್ತು ಬಂದು ನಾವು ನಿದ್ರೆಗೆ ಜಾರ್ತಾ ಇದ್ವಿ, ಅಥವಾ ಮತ್ತು ಬಂದಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಬಿದ್ದು ಹೋಗ್ತಾ ಇದ್ವಿ. ಆಗ ನಮ್ಮ ದೇಹವನ್ನ ಅಥವಾ ಖಾಸಗಿ ಅಂಗವನ್ನ ಬೇರೆ ರೀತಿಯಲ್ಲಿ ಸ್ಪರ್ಶಿಸ್ತಾ ಇದ್ರು, ಅಥವಾ ನಮ್ಮನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು. ಬೆಳಿಗ್ಗೆ ಎದ್ದಂಥ ಸಂದರ್ಭದಲ್ಲಿ ಅಥವಾ ಎಚ್ಚರ ಆದಂಥ ಸಂದರ್ಭದಲ್ಲಿ ನಮ್ಮ ಬಟ್ಟೆ ಬೇರೆ ಸ್ಥಿತಿಯಲ್ಲಿ ಇರ್ತಾ ಇತ್ತು, ಅಥವಾ ನಮಗೆ ಬೇರೆ ರೀತಿಯಲ್ಲಿ ಫೀಲ್ ಆಗ್ತಾ ಇತ್ತು. ಈ ರೀತಿಯಾಗಿ ವಿದ್ಯಾರ್ಥಿನಿಯರು ಆರೋಪವನ್ನ ಮಾಡಿದ್ರು. ಆರೋಪ ನಾನು ಹೇಳ್ತಾ ಇರೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾದಂಥ ವಿಚಾರ ಇದು. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೇನೆ. ಈ ರೀತಿಯಾದ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಪ್ರಕರಣವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಳಲಾಗಿತ್ತು. ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯೋದಕ್ಕೆ ಆರಂಭ ಆಗಿತ್ತು. ಆರಂಭದಲ್ಲಿ ಮುರುಘಾ ಶ್ರೀಗಳನ್ನ ಬಂಧಿಸಿರಲಿಲ್ಲ.
ತೀವ್ರ ಆಕ್ರೋಶ ವ್ಯಕ್ತವಾಯಿತು. FIR ಆಗಿ ಸಾಕಷ್ಟು ದಿನಗಳಾದರೂ ಕೂಡ ಬಂಧಿಸಿಲ್ಲ, ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ ಅಥವಾ ಕಾನೂನು ರೀತಿಯಲ್ಲಿ ಇರುವಂತಹ ಅವಕಾಶಗಳನ್ನು ಬಳಸೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಿ ಎನ್ನುವಂಥ ಆರೋಪಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಇದರ ನಡುವೆ ಮುರುಘಾ ಮಠದ ಶ್ರೀಗಳು ಟೋಲ್ ಒಂದರಲ್ಲಿ ಪ್ರತ್ಯಕ್ಷ ಆಗ್ತಾರೆ, ಅವರು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅಂತಿಮವಾಗಿ ಅವ್ರನ್ನ ಪೊಲೀಸರು ಬಂಧಿಸಿರ್ತಾರೆ. ಬಂಧಿಸಿ ಆದ ಬಳಿಕ ಸುದೀರ್ಘ ಅವಧಿಯವರೆಗೆ ಮುರುಘಾ ಮಠದ ಶಿವಮೂರ್ತಿಗಳು ಜೈಲಿನಲ್ಲೇ ಇದ್ರು. ಅಂತಿಮವಾಗಿ ಹೈಕೋರ್ಟ್ನಿಂದ ಬೇಲ್ ಸಿಗತ್ತೆ. ಬೇಲ್ ಸಿಗ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಬೇಲನ್ನು ಕ್ಯಾನ್ಸಲ್ ಮಾಡುತ್ತೆ. ಮತ್ತೊಮ್ಮೆ ಹೊರಗಡೆ ಬಂದಿದ್ದಂಥ ಮುರುಘಾ ಶ್ರೀಗಳನ್ನು ಮತ್ತೊಮ್ಮೆ ಜೈಲಿಗೆ ಅಟ್ಟಲಾಗುತ್ತೆ ಅಥವಾ ಜೈಲಿಗೆ ಕಳಿಸಲಾಗುತ್ತೆ. ಸಾಕ್ಷಿ ವಿಚಾರಣೆ ಮುಗಿಯುವವರೆಗೂ ಕೂಡ ಜೈಲಿನಲ್ಲಿ ಇರಬೇಕು ಅಂತ ಸೂಚನೆಯನ್ನು ಕೊಡಲಾಗಿರುತ್ತೆ. ಅಂತಿಮವಾಗಿ ಸಾಕ್ಷಿ ವಿಚಾರಣೆ ಮುಕ್ತಾಯ ಆಗಿತ್ತು. ಮುರುಘಾ ಶ್ರೀಗಳು ಜೈಲಿನಿಂದ ಹೊರಗಡೆ ಬಂದು ಜಾಮೀನಿನ ಮೇಲೆ ಹೊರಗಡೆ ಓಡಾಡ್ಕೊಂಡಿದ್ರು. ಷರತ್ತನ್ನು ವಿಧಿಸಲಾಗಿತ್ತು, ನೀವು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ, ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುವ ಹಾಗಿಲ್ಲ, ಆ ರೀತಿಯ ಒಂದಷ್ಟು ಷರತ್ತನ್ನು ಕೂಡ ವಿಧಿಸಲಾಗಿತ್ತು. ಅಂತಿಮವಾಗಿ ಇವತ್ತು ಅಂತಿಮವಾದಂಥ ತೀರ್ಪು ಬಂದಿದೆ. ಖುಲಾಸೆಗೊಂಡಿದ್ದಾರೆ. ಮುಂದೆ ಹೈಕೋರ್ಟ್ ಹೋಗ್ತಾರೆ ಏನು ಎತ್ತರ ಕಾದು ನೋಡಬೇಕಾಗಿದೆ. ಒಡನಾಡಿ ಸಂಸ್ಥೆಯವರು ಅಥವಾ ಸಂತ್ರಸ್ತ ವಿದ್ಯಾರ್ಥಿನಿಯರ ಪರವಾಗಿರುವಂಥವ್ರು ಅಥವಾ ರಾಜ್ಯ ಸರ್ಕಾರವೂ ಕೂಡ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗುವಂಥ ಅವಕಾಶಗಳೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಸದ್ಯಕ್ಕಾಗಿರುವಂಥ ಬೆಳವಣಿಗೆ. ಇನ್ನೊಂದು ಪ್ರಕರಣ ಬಾಕಿ ಇದೆ. ಇದು ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂಥ ತೀರ್ಪು. ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಚಾರ್ಜ್ ಫ್ರೇಮ್ಗೆ ಸ್ಟೇ ಇದೆ. ಆ ಸ್ಟೇ ವೆಕೇಟ್ ಆಗಬೇಕು. ಅದಾದ ಬಳಿಕ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡಿಬೇಕಾಗತ್ತೆ. ಇದಾಗಿರೋದು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.